ಗೈಸ್ ಏನು ಗೊತ್ತಾ, ಫೆಸ್ಟಿವಲ್ಸ್ಗೆ ಲೀವ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರು. ಮನೆಗೆ ಬಂದಾಗೆಲ್ಲ ಫಸ್ಟು ಮೇಲ್ಗಡೆ ನೋಡ್ಕೊಂಡು, ಇಲ್ಲ ಅಂದರೆ ಮಾತ್ರ ಸ್ಟೆಪ್ ಹತ್ಕೊಂಡು ಬರ್. ಸೊ ಎಲ್ಲರೂ ಶಿವರಾತ್ರಿಗೆ ಯಾವುದೋ ಟೆಂಪಲ್ಗೆ ಹೋದ್ರಿ? ಯಾವ ನೋಡಿ ಇವಾಗ ರವೆ ಉಂಡೆ ಮಾಡೋದಕ್ಕೆ ಗೈಸ್ ಏನು ಏನು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಲಾಸ್ಟ್ ವೀಕ್ ನಾವು ಟ್ರಿಪ್ಗೆ ಹೋಗಿದ್ವಿ ಮಂಗಳೂರಿಗೆ. ಸೊ ಟ್ರಿಪ್ಪಿಂದ ಬಂದಿದ್ದಾಯಿತು. ಇವತ್ತು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ಫೆಸ್ಟಿವಲ್ ಶಿವರಾತ್ರಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ಗೈಸ್. ಸೊ ಅದಕ್ಕೆ ಇವತ್ತು ಅಮ್ಮ ಮನೆಗೆ ಹೋಗಿ, ಸೊ ನೈಟು ಅಮ್ಮ ಮನೆಗೆ ಹೋಗಿ ನಾಳೆ ಆ ಫೆಸ್ಟಿವಲ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕು. ಇವಾಗ ಟೈಮ್ ಆಲ್ರೆಡಿ 7 o'clock ಆಗಿದೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಗಾಡೀಲಿ ಹೋಗೋಲ್ಲ, ನೈಟ್ ಟೈಮು ಗಾಡೀಲೆಲ್ಲ ಹೋಗೋಲ್ಲ. ಸೊ ಕ್ಯಾಬಲ್ಲಿ ಇಲ್ಲ ಆಟೋದಲ್ಲಿ ಹೋಗ್ತೀನಿ. ಅವರು ನಾಳೆ ಮಾರ್ನಿಂಗ್ ಬರ್ತಾರೆ. ಅವ್ರಿಗೂ ಇನ್ನು ಸ್ವಲ್ಪ ಆಫೀಸ್ ವರ್ಕು ತುಂಬ ಇದೆ. ಸೊ ಅವ್ರಿಗೂ ಡ್ರಾಪ್ ಮಾಡೋಕ್ಕಲ್ಲ, ಅವ್ರಿನ್ನ ವರ್ಕ್ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಅಷ್ಟರವರೆಗೂ ವೆಯ್ಟ್ ಮಾಡೋಕ್ಕಲ್ಲ. ಅದಕ್ಕೆ ನಾನೇ ಇವಾಗ ಕ್ಯಾಬ್ ಮಾಡ್ಕೊಂಡು ಹೋಗ್ತೆ. ಆ್ಯಕ್ಚುಲಿ ಅವರೇ ಕ್ಯಾಬ್ ಮಾಡ್ತಾ ಇದ್ದಾರೆ. ಇನ್ನೂ ಬರೋದು ಕ್ಯಾಬ್ ಬರೋಕ್ಕೆ ಇನ್ನೂ ಟೈಮ್ ಇದೆ. ಸೊ ಅಷ್ಟರಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಲಾಗ್ ಮಾಡೋಣ ಅಂತ ಗೈಸ್. ನಾನು ಮಂಗ್ಳೂರಿಗೆ ಹೋಗಿದ್ನಲ್ಲ, ನೀರು ತುಂಬ ಚೇಂಜ್ ಆಯಿತು. ಮಂಗಳೂರು, ಹೊರನಾಡು ಈ ಕಡೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ ಎಲ್ಲ ನೋಡಿಕೊಂಡು ಬಂದಿದ್ದು. ನೀರುಗಳು ಎಲ್ಲ ತುಂಬ ಚೇಂಜ್ ಆಯಿತು. ಆಮೇಲೆ ಅಲ್ಲಿ ಫುಡ್ಡು, ಆಯಿಲ್ಸು ಎಲ್ಲ ಚೇಂಜ್ ಆಗಿರೋದ್ರಿಂದ ನನಗೆ ಇಲ್ಲಿ ಪಿಂಪಲ್ ಆಗೋಗ್ಬಿಟ್ಟಿದೆ ಗೈಸ್. ನೋಡಿ, ಪಿಂಪಲ್ ಆಗಿದೆ. ಮತ್ತು ಸ್ಕಿನ್ ಎಲ್ಲ ಒಂದು ಸ್ವಲ್ಪ ತುಂಬಾ ಟ್ಯಾನ್ ಆಗೋಗ್ಬಿಟ್ಟಿದೆ. ಸ್ಕಿನ್ ಕೇರ್, ಹೇರ್ ಕೇರ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಟ್ರಿಪ್ ಅಂತ ಅಂದ್ಬಿಟ್ಟು ಇದಾಗೋಗ್ಬಿಟ್ಟಿತ್ತು. ಸೊ ಲೆಟ್ಸ್ ಗೋ. ಅಮ್ಮ ಬೇರೆ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಇವಾಗ ಬಿಟ್ಟಿದ್ದೀನಿ ಅಂತ. ಸೊ ಫಸ್ಟ್ ಒಂದು ಸ್ವಲ್ಪ ಐಟಮ್ಸ್ ಇದೆ, ತೊಗೊಂಡು ಹೋಗಬೇಕು. ಐಟಮ್ಸ್ ಸೆನ್ಸ್ ಏನಿಲ್ಲ, ನಾಳೆ ಆಫೀಸ್ ವರ್ಕ್ ಇದೆ. ಸೊ ಗೈಸ್ ನೋಡಿ, ನಾನು ಟ್ರಿಪ್ಗೆ ಹೋಗ್ಬೇಕಾದ್ರೆ ಎಲ್ಲ ಬ್ಯಾಗ್ ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೆ. ಆ್ಯಕ್ಚುಲಿ ಯಾವಾಗಲೂ ಈ ಬ್ಯಾಗ್ ಒಳಗಡೆ ಬ್ಯಾಗ್ ಇಡ್ತಾ ಇದ್ದೆ. ಇವೆರಡು ಬ್ಯಾಗಲ್ಲಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಟ್ರಿಪ್ಗೆ ಹೋಗಿದ್ದು. ಸೊ ಓಕೆ, ನಾಳೆ ಫೆಸ್ಟಿವಲ್ಗೆ ಯಾವ ಡ್ರೆಸ್ ಹಾಕೊಳ್ಳೋಣ ಅಂತ ಕಬೋರ್ಡಲ್ಲಿ ಹುಡುಕ್ತಾ ಇದ್ದೀನಿ. ಎಷ್ಟೇ ಡ್ರೆಸ್ ಇದ್ರು ಗೈಸ್, ನಿಜವಾಗ್ಲೂ ಒಂದೊಂದ್ಸತಿ ಚೆಕ್ ಮಾಡ್ಕೊತ ಕುತ್ಕೊಂಡ್ರು ಕೂಡ ಸಿಗೋದಿಲ್ಲ. ಸೊ ಅದರಲ್ಲೂ ಟೈಮ್ ಬೇರೆ ಆಯಿತು. ಅರ್ಜೆಂಟಿಗೆ ಬೇಗನೂ ಸಿಗೋದು ಇಲ್ಲ. ಅರ್ಜೆಂಟಿಗೆ ಯಾವತ್ತು ತೊಗೊಬೇಕು. ಸ್ಯಾರಿ ವೇರ್ ಮಾಡೋಣ ಅಂತಂದರೆ ಆಫೀಸ್ ವರ್ಕ್ ಇದೆ ಗೈಸ್. ಆಫೀಸ್ ವರ್ಕಲ್ಲಿ ಸ್ಯಾರಿ ವರ್ಕ್ ಮಾಡ್ಕೊಂಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಬೇಗ ವರ್ಕ್ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಬೇರೆ ಇದೆ. ಸೊ ಯಾವ ಡ್ರೆಸ್ ಫೆಸ್ಟಿವಲ್ಸ್ಗೆ ಟ್ರೆಡಿಷ್ನಲ್ ಆಗಿ ಹಾಕ್ಕೋಬೇಕು. ನನ್ನ ಹತ್ರ ಜಾಸ್ತಿ ಸಿಂಗಲ್ ಪೀಸ್ಗಳು ಇದೆ. ಇನ್ಮೇಲಿಂದ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಡ್ರೆಸ್ಸಸ್ ತೊಗೋಬೇಕು ಗೈಸ್. ನನಗೆ ಟ್ರೆಡಿಷ್ನಲ್ ಡ್ರೆಸ್ ಅಷ್ಟು ಲುಕ್ಕಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಒಂದು ಸ್ವಲ್ಪ ಸಿಂಗಲ್ ಪೀಸಸ್ಸು, ಜೀನ್ಸು, ಟಾಪ್ಸ್ ಇಂಥವೇ ತೊಗೊಂಬಿಟ್ಟಿದ್ದೀನಿ. ಇನ್ಮೇಲಾದ್ರೂ ಗೈಸ್ ನನಗೆ ಹುಡ್ಕೋಕ್ಕೆ ನಂಗೆ ಪೇಷನ್ಸೇ ಇಲ್ಲ. ನಂಗೆ ತುಂಬ ಟಯರ್ಡ್ ಬೇರೆ ಆಗ್ತಾಯಿದೆ. ನಾನು ಫಸ್ಟು ಅಮ್ಮ ಮನೆಗೆ ಹೋಗಬೇಕು. ಸೊ ಇವಾಗ ಲ್ಯಾಪ್ಟಾಪ್ ಎತ್ಕೊಳ್ಳೋಣ ಗೈಸ್. ಏನು ಗೊತ್ತಾ, ಫೆಸ್ಟಿವಲ್ಸ್ಗೆ ಲೀವ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗೈಸ್. ಇವಾಗ ನೋಡಿ, ಈ ಕಡೆ ಫೆಸ್ಟಿವಲ್ನ ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ. ಆಫೀಸ್ ವರ್ಕ್ ಅಂತ ಇರುತ್ತೆ. ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡುತ್ತೆ. ಏನು ಎಂಜಾಯ್ ಮಾಡೋದು ಏನು. ಸೊ ಲ್ಯಾಪ್ಟಾಪ್ ನಾಳೆ ವರ್ಕ್ ಇದೆ. ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಮೊಬೈಲ್ ಚಾರ್ಜರ್, ಇದು ನಂದು ನೈಟ್ ಫೇಸ್ಗೆ ಅಪ್ಲೈ ಮಾಡೋ ಕ್ರೀಮ್ ಗೈಸ್. ಇದು ಗಳಿದೆ, ಅದಕ್ಕೆ ಅದು ಅಮ್ಮ ಮನೇಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆ ಕ್ರೀಮ್ಸ್ಗಳನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಸೊ ವಾಟರ್ ಬಾಟಲ್, ಯಾವತ್ತೂ ನಾನು ವಾಟರ್ ಬಾಟಲ್ ತೊಗೊಂಡೇ ಹೋಗ್ತೀನಿ, ಮಿಸ್ ಮಾಡಲ್ಲ.
ಸೊ ಸಮ್ಮರ್ ಸ್ಟಾರ್ಟ್ ಆಗಿದೆ ಗೈಸ್. ನೀವು ಎಲ್ಲೇ ಔಟ್ಸೈಡ್ ಹೋಗ್ಲಿ, ಎಲ್ಲೇ ಹೋಗ್ರಿ, ವಾಟರ್ ಬಾಟಲ್ ಕ್ಯಾರಿ ಮಾಡಿಕೊಂಡು ಹೋಗಿ ಗೈಸ್. ಇವಾಗ ಆಟೋ ಬಂದಿದೆಯಂತೆ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ 20 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋದಕ್ಕೆ. ಸೊ ಲೆಟ್ಸ್ ಗೋ ಸಿ ದೇರ್. ಗೈಸ್ ಅಮ್ಮ ಮನೆಗೆ ರೀಚ್ ಆದ ಇವಾಗ. ಆ್ಯಕ್ಚುಲಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪಲ್ಲಿಗಳೆಲ್ಲ ಜಾಸ್ತಿ ಓಡಾಡ್ತಿದ್ವಿ. ಎಲ್ಲಿ ಅಲ್ಲಿದೆ ನೋಡಿ ಗೈಸ್. ಆ್ಯಕ್ಚುಲಿ ನನಗೆ ಅಮ್ಮ ಮನೆಗೆ ಬಂದಾಗೆಲ್ಲ ಫಸ್ಟು ಮೇಲ್ಗಡೆ ನೋಡ್ಕೊಂಡು, ಇಲ್ಲ ಅಂದರೆ ಮಾತ್ರ ಸ್ಟೆಪ್ ಹತ್ಕೊಂಡು ಬರ್ತಿದ್ದೆ. ಕಂಚಿಗೆ ಹೋಗಿ ಬಂದಾದಮೇಲೆ, ಟೆಂಪಲ್ಗೆ ಹೋಗಿ ಬಂದಾದಮೇಲೆ ನನಗೆ ಅಷ್ಟೊಂದು ಭಯ ಇಲ್ಲ ಗೈಸ್. ಸೊ ಯಾರು ಇನ್ನೂ ಅಲ್ಲಿ ನೋಡಿದ್ರೆ ಭಯ ಪಡ್ತಿರೋ, ಕಂಚಿಗೆ ಹೋಗಿ ಹೋಗ್ಬಿಟ್ಟು ಬನ್ನಿ, ನಿಜವಾಗ್ಲೂ ಆ ಭಯ ಹೋಗುತ್ತೆ. ಗೈಸ್ ಇವಾಗ ನನ್ನ ರೂಮ್ಗೆ ಹೋಗ್ಬಿಟ್ಟು ಈ ಬ್ಯಾಗ್ ಇತ್ತು, ಹಾಗೆ ನಮ್ಮ ತಂಗಿ ನನ್ನ ರೂಮಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಬ್ಯಾಗ್ ಇರಬೇಕು ಬಿಡು ಗೈಸ್. ಇದು ನನ್ನ ಫ್ಲೋರಿಂದ ಹಾಲಿಗೆ ವ್ಯೂ ಈ ಥರ ಕಾಣುತ್ತೆ. ಇಲ್ಲೆರಡು, ಒಂದು ಫ್ಲೋರಲ್ಲಿ 2 ರೂಮ್ ಇದೆ, ಒಂದು ಬಾಲ್ಕನಿ ಇದೆ, ಆಮೇಲೆ ಮೇಲ್ಗಡೆ ನನ್ನ ರೂಮು ಮತ್ತು ಟೆರಸ್ ಡೋರ್ ಇದೆ. ಇದು ಹಿಂಗೆ ವ್ಯೂ ಕಾಣಿಸುತ್ತೆ. ಸೊ ಇದು ವ್ಯೂ ಕ್ರೇಜಿ ಆಗಿದೆ ಗೈಸ್. ಇದು ನಂಗೆ ಸಖತ್ ಇಷ್ಟ. ಗೈಸ್ ನಮ್ಮ ಬಂದ ತಕ್ಷಣ ಫಸ್ಟು ಕೇಳೋದು ನಮ್ಮ ಮನೆ ಏನು ಅಡುಗೆ ಮಾಡಿದ್ಯಾ ಅಂತ. ಸೊ ನಮ್ಮ ಅಮ್ಮ ಏನೋ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ, ವಾಶ್ ಮಾಡೋಕ್ಕೆ. ಗೈಸ್ ಇವಾಗ ಕಾಫಿ ಕುಡಿಯೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಟೈಮ್ 8 o'clock ಆಗಿದೆ, ಊಟ ಟೈಮ್ ಆಗಿದೆ. ಸೊ ಕಾಫಿ ಏನು ಕುಡಿಯೋಲ್ಲ. ಅಮ್ಮ ಫ್ರೈಡ್ ರೈಸ್ ಮಾಡಿದ್ದೀನಿ ಅಂತ ಹೇಳಿದ್ರು, ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಗೈಸ್. ನಾನು ದೇವ್ರ ಪ್ರಸಾದನೇ ಮರ್ತ್ಬಿಟ್ಟು ಬಂದಿದ್ದೀನಿ. ಬಟ್ ಟ್ರಿಪ್ಗೆ ಹೋಗಿದ್ವಲ್ಲ ಅಮ್ಮ, ದೇವ್ರ ಪ್ರಸಾದನೇ ಮರ್ತು ಬಂದಿದ್ದೀನಿ. ಸರಿ ಬಿಡು, ನಾಳೆ ತಗೊಂಡ್ಬರ್ತೀನಿ. ಅದೇ ಅವ್ನಿಗೆ ಹೇಳ್ಬೇಕು ತರಕ್ಕೆ. ಟ್ರಿಪ್ಗೆ ಹೋಗಿದ್ದೆ ಗೈಸ್. ಇದು ದೇವ್ರ ಪ್ರಸಾದ ಮತ್ತು ಸ್ವಲ್ಪ ಟ್ರಿಪ್ಪಿಂದ ಒಂದು ಇವ್ರಿಗೆ ಇಷ್ಟವಾಗಿರೋ ಐಟಮ್ಸ್ ತೊಗೊಂಬಂದಿದ್ದೆ ತಿನ್ನೋದಕ್ಕೆ. ಅದು ಎಲ್ಲ ಮರ್ತ್ಬಿಟ್ಟು ಬಂದಿದ್ದೀನಿ ಗೈಸ್. ಆಫೀಸ್ ವರ್ಕ್ ಮುಗ್ದಿದ್ದೇ ಲೇಟು, ಅದರಲ್ಲಿ ಎಲ್ಲ ಮರ್ತು ಬರ್ತೀನಿ. ಅಲ್ಲಿ ಬೇರೆ ಆಟೋ ಬೇರೆ ವೆಯ್ಟ್ ಮಾಡ್ತಾ ಇತ್ತು, ಸೊ ಹಂಗೆ ಬಂದ್ಬಿಟ್ಟೆ. ಏನು ಮಾಡೋಕ್ಕಲ್ಲ ಗೈಸ್. ಇವಾಗ ಫ್ರೈಡ್ ರೈಸ್ ಮಾಡ್ತೀನಿ ಅಂತಂದರು, ಅದಕ್ಕೆ ಅಮ್ಮಗೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ತೀನಿ. ಬಟ್ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ನಂಗೆ ಸಖತ್ ಖುಷಿ ಇವಾಗ. ಅದೇನೋ ಗೊತ್ತಿಲ್ಲ, ವೆಜಿಟೇಬಲ್ಸ್ ಕಟ್ ಮಾಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಗೈಸ್ ನನಗೆ. ಸೊ ಇವಾಗ ಕಟ್ ಮಾಡೋಣ ಗೈಸ್. ನೋಡಿ, ನಾನು ಇಷ್ಟು ಚಿಕ್ಕ ಕಟ್ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಇನ್ನೂ ತುಂಬ ಡಿಫ್ರೆಂಟಾಗಿ ಕಟ್ ಮಾಡ್ತಾರೆ ಗೈಸ್, ಅದನ್ನೆಲ್ಲ ಕಲಿಬೇಕು. ಒಂಥರ ಕ್ರಿಯೇಟಿವ್ ಆಗಿ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡ್ತೀನಿ ನೆಕ್ಸ್ಟ್. ಇವಾಗ ಲೇಟಾಗಿದೆ, ಸೊ ಬೇಗ ಕಟ್ ಮಾಡಿಬಿಟ್ಟು ಫ್ರೈಡ್ ರೈಸ್ ಅಮ್ಮ ಬಂದೇ ಮಾಡ್ತಾರೆ, ಜಸ್ಟು ಕಟ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫೆಸ್ಟಿವಲ್ ಶಿವರಾತ್ರಿ, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಮ್ಮ ತಂಗಿ ರಂಗೋಲಿ ಬಿಡ್ತಾ ಇದ್ದಾಳೆ. ನಾನು ಹಾಗೆ ಕಾಫಿ ಇಟ್ಕೊಂಡಿದ್ದೀನಿ. ಕಾಫಿ ಇಟ್ಕೊಂಡು ವರ್ಕಿಗೆ ಲಾಗಿನ್ ಆಗಿದ್ದೀನಿ. ದೇವ್ರ ಮನೆ ಮುಂದೆ ನಮ್ಮ ತಂಗಿ ಈ ಥರ ರಂಗೋಲಿ ಬಿಟ್ಟಿದ್ದಾಳೆ. ಆ್ಯಂಡ್ ಮಮ್ಮಿ ಮೇನ್ ಡೋರ್ ಮುಂದೆ ಫ್ರಂಟ್ ಈ ಥರ ಬಿಟ್ಟಿದ್ದಾಳೆ. ಹಾಗೆಯೇ ನಮ್ಮ ಬಿಲ್ಡಿಂಗ್ ಮುಂದೆ ಅಮ್ಮ ನೋಡಿ ಈ ಥರ ಬಿಟ್ಟಿದ್ದಾರೆ ರಂಗೋಲಿ. ಹಾಯ್ ಗೈಸ್, ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಟಿಫನ್ ಮಾಡಬೇಕು. ಪೂಜೆ ಎಲ್ಲ ಮುಗ್ದಿದೆ, ಇವಾಗ ಟಿಫನ್ ಮಾಡಬೇಕು. ಸೊ ನನ್ನ ನೋಡಿ, ಇದು ನನ್ನ ಚಿಕ್ಕ ವಯಸ್ಸಿಂದು ಫೋಟೋ. ಇದು ನನ್ನ ರೂಮಲ್ಲಿ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಒಂದು ಶೋ ಪೀಸ್ ಇದೆ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದೀನಿ ಕ್ಯೂಟಾಗಿ. ಆ್ಯಂಡ್ ಇವತ್ತಿನ ಡ್ರೆಸ್ ಈ ಥರ ಇದೆ, ಫೆಸ್ಟಿವಲ್ ಅಲ್ಲ. ಸೊ ಲೆಗಿನ್ಸು ಟಾಪ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಪ್ಯಾಂಟ್, ಲೆಗಿನ್ಸ್ ಆ್ಯಂಡ್ ಇದು. ಸೊ ಟಿಫನಿಗೆ ಕರೀತಾ ಇದ್ದಾರೆ, ಹೋಗೋಣ.
ಗೈಸ್ ನಾನು ಇವಾಗ ವರ್ಕ್ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಉಪ್ಪಿಟ್ಟು, ಮೊಳಕೆ ಕಟ್ಟಿದ ಹೆಸರು ಕಾಳು ಅಂಡ್ ಕುಕ್ಕುಂಬರ್, ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತಿಂದು. ಸೊ ವರ್ಕೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಮತ್ತೆ. ಮತ್ತು ನಮ್ಮ ತಂಗಿ ಇಬ್ರು ತಂಬಿಟ್ಟು ಮತ್ತು ರವೆ ಉಂಡೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಏನೇನು ಹಾಕಿದ್ಯಾಕ? ಕಡಲೆನ ಪೌಡರ್ ಮಾಡ್ಕೊಂಡಿರೋದು, ಆಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಜಸ್ಟ್ ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು. ದೆನ್ ಕೊಬ್ಬರಿನ ತುರಿದಿರೋ ಕೊಬ್ಬರಿ ಹಾಕಿದೀವಿ. ದೆನ್ ಸ್ವಲ್ಪ ಎಳ್ಳು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದೀವಿ. ಇದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದೀವಿ. ಸೊ ಚೆನ್ನಾಗಿರುತ್ತೆ ಗೈಸ್. ಬೆಲ್ಲದ ಪಾಕ ಇಟ್ಟಿದೀವಿ. ಬೆಲ್ಲದ ಪಾಕ ಅಮ್ಮ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಹೆಲ್ತಿ ಗೈಸ್, ಇದು ಫುಲ್ಲೂ ಹೆಲ್ತಿ ಐಟಮ್ಸು ಹಾಕಿರೋದೆಲ್ಲ. ಆ್ಯಂಡ್ ಆಲ್ಸೋ ಇದು ಮೇನ್ ಶಿವರಾತ್ರಿ ಸ್ಪೆಷಲ್. ಇವಾಗ ಬೆಲ್ಲದ ಪಾಕ ಈ ಪೌಡರ್ಗೆ ಮಿಕ್ಸ್ ಮಾಡೋದು. ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬಟ್ ಇದು ಬಿಸಿಯಲ್ಲೇ ಅದನ್ನ ನಾವು ಕಟ್ಕೋಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅಮ್ಮ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ ಮೀ ಆಲ್ಸೋ ಟ್ರೈ. ಗೈಸ್ ನೋಡಿ, ಫೈನಲ್ ತಂಬಿಟ್ಟು ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್. ಇದೆ ನೋಡಿ, ಇದೊಂದೊಂದೇ ಚಿಕ್ಕದು ಪುಟಾಟಿದು ಕ್ಯೂಟಾಗಿದೆ. ಸೊ ಇದನ್ನ ಎಷ್ಟು ದಿನ ಇಟ್ಕೊಂಡು ತಿನ್ಬೋದಮ್ಮ? 1 ವೀಕ್ ಮೇಲೆ. ಮಿಲ್ಕ್ ಸಾಫ್ಟ್ ಆಗಿ ಮಾಡಿದ್ರೆ ಬೇಗ ಹಾಳಾಗುತ್ತೆ. ಇದು ಮಿಲ್ಕ್ ಹಾಕಿದ್ಯಲ್ಲ, ಮಿಲ್ಕ್ ಎಲ್ಲ ಸಾರಿ ಬೆಲ್ಲದ ಪಾಕ ಅಲ್ಲ, ಬೆಲ್ಲದ ಪಾಕ ಹಾಕಿದ್ರೆ 1 ವೀಕ್ ಆದ್ರೂ ಇಟ್ಕೊಂಡು ತಿನ್ಬೋದಾ? ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಜಾಸ್ತಿ ಬಿಸಿ ಮಾಡಿ ಹಾಕಿದ್ರೆ 15 ಡೇಸ್ ಮೇಲೆ ಇಟ್ಕೊಂಡು ತಿನ್ಬೋದು. ಬೆಲ್ಲದ ಪಾಕನ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಹಾಕಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಅಂದ್ರೆ 2-3 ಡೇಸ್ಗೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬಿಡುತ್ತೆ ಟೇಸ್ಟ್. ಸ್ವಲ್ಪ ಬೆಲ್ಲನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿದ್ರೆ ಭಾಳ ಇಟ್ಕೊಂಡು ತಿನ್ಬೋದು. ಸೊ ಗೊತ್ತಾಯ್ತಾ ಗೈಸ್. ಮತ್ತೆ ಇದು ಮಾಡಬೇಕಾದ್ರೂ ಅಷ್ಟೇ ತುಂಬ ಬಿಸಿ ಇದ್ದಾಗ ಇದು ಕಟ್ಟಿದ್ರೆ ಮಾತ್ರ, ಇಲ್ಲ ಅಂತಂದರೆ ಒಡ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ತುಂಬ ನೋಡೋಕ್ಕೆ ಈಸಿ ಗೈಸ್, ಆದರೆ ಇದು ಮಾಡೋದು ತುಂಬ ಪ್ರೊಸೀಜರ್ ಎಲ್ಲ ಇರುತ್ತೆ. ಸೊ ನೋಡಿ ಇವಾಗ ರವೆ ಉಂಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ. ಫಸ್ಟು ರವೆನ ತುಪ್ಪದಲ್ಲಿ ಹುರ್ಕೊತಾ ಇದ್ದಾರೆ. ಬಟ್ ಆಲ್ಸೋ ಡ್ರೈ ಫ್ರೂಟ್ಸ್ನೆಲ್ಲ ಗೀಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಹಾಗೆ ಅದೇ ಗೀಯಲ್ಲಿ ರವೆ ಫ್ರೈ ಮಾಡ್ಕೊಂಡಿದ್ರು. ಇವಾಗ ಶುಗರ್, ಮಾಮ್ ಎಷ್ಟು ಕಪ್ಸ್ಗೆ ಎಷ್ಟು ಶುಗರ್ ಹಾಕಬೇಕು? 2 ಗ್ಲಾಸ್ ರವೆಗೆ 1.5 ಗ್ಲಾಸ್ ಶುಗರ್. ಓಕೆ, ಆಲ್ಮೋಸ್ಟ್ 85%. ಓಕೆ, ಸೊ ಇದನ್ನು ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಲ್ಲ. ಓಕೆ, ಇವಾಗ ಕೊಬ್ಬರಿ ಹಾಕ್ತಾ ಇದ್ದಾರೆ. ಹಾಗೆ ಆ ಕಡೆ ಮಿಲ್ಕ್ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ, ಒಂದು 2 ಕಪ್ಸ್ ಅಷ್ಟು ಮಿಲ್ಕ್. ಸ್ವಲ್ಪ ಇಲಾಚಿ ಪೌಡರ್ ಹಾಕ್ತಿದ್ದೀವಿ. ಡ್ರೈ ಫ್ರೂಟ್ಸ್ ಯಾವಾಗ? ಇವಾಗ ಓಕೆ ಗೈಸ್, ಇದು ನೋಡಿ ಬಾಯ್ಲ್ ಆಗಿರೋ ಮಿಲ್ಕ್ನ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಈ ಥರ ಕಟ್ಟಬೇಕು. ಬಿಸಿ ಇದ್ದಾಗಲೇ ಕಟ್ಟಬೇಕಲ್ಲ ಅಮ್ಮ? ತುಂಬ ಬಿಸಿ. ಸೊ ಬಿಸಿ ಇದೆಯಂತೆ ಗೈಸ್ ತುಂಬ. ಬಟ್ ಬಿಸಿ ಇದ್ದಾಗಲೇ ಇದು ಕಟ್ಟಬೇಕು ಗೈಸ್, ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ಗೈಸ್ ಇವಾಗ ನಾನು, ನಮ್ಮ ಸಿಸ್ಟರು, ನಮ್ಮ ಹಸ್ಬೆಂಡು ಟೆಂಪಲ್ಗೆ ಹೊರಟಿದ್ವಿ. ವಾಕೇಬಲ್ ಇಲ್ಲೇ ಹತ್ರನೇ ಇರೋದು. ಸೊ ಇಲ್ಲ ಲೇಔಟ್ ಪಕ್ಕನೇ. ಸೊ ವಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ನೋಡು ಅವರಿಬ್ಬರು ಹೋಗ್ತಾ ಇದ್ದಾರೆ. ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಗೈಸ್. ಏನು ಕಂಪ್ಲೇಂಟ್? ಏನು ಏನು ಏನು
ಎಲ್ರು ಗನ್ ತೆಗೆದ್ರೆ ಭಯಪಟ್ರೆ ಫೋನ್ ತೆಗೆದ್ರೆ ನನ್ನ ಫೋನ್ ತಗೊಂಡು ಎಲ್ಲ ಏನು ಹೇಳ್ತಿದ್ದಾನೆ ಜೋರಾಗಿ ಹೇಳು. ಸೊ ಎಲ್ಲರೂ ಶಿವರಾತ್ರಿಗೆ ಯಾವುದೋ ಟೆಂಪಲ್ಗೆ ಹೋದ್ರಿ, ಯಾವ ಪ್ಲೇಸ್ಗೆ ಹೋದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಾವು ಇಲ್ಲೇ ಮನೆ ಪಕ್ಕದಲ್ಲೇ ಇರೋ ಟೆಂಪಲ್ಗೆ ಹೊರಟಿದ್ದೀವಿ. ಟೆಂಪಲ್ಗೆ ಹೋಗಿ ಬಂದ್ವಿ. ಕೇಸರಿ ಬಾತು ಮತ್ತೆ ಮಜ್ಜಿಗೆ ಕೊಟ್ಟಿದ್ರು ಪ್ರಸಾದ. ಸೊ ತಿನ್ಕೊಂಡು ಬಂದ್ವಿ. ಹಾಯ್ ಗೈಸ್, ಇದು ನೈಟು ಡಿನ್ನರಿಗೆ ಚಪಾತಿ ಮಾಡ್ತಾ ಇದ್ವಿ. ಮತ್ತು ರೈಸ್ ಐಟಮ್ ತಿನ್ನಂಗಿಲ್ಲಲ್ಲ, ಅದಕ್ಕೆ ಚಪಾತಿ ಮಾಡ್ತಾ ಇದ್ವಿ. ಹಾಗೆ ಬಜ್ಜಿ ಹಾಕಿರೋದು, ಮತ್ತು ಕೋಸಂಬರಿ, ಇದು ಕೋಸಂಬರಿ ಪಲ್ಯ, ಇದು ಅದು ಮಿಕ್ಸ್ ಮಾಡಬೇಕು. ಸೊ ನೀವು ಡಿನ್ನರ್ಗೆ ಶಿವರಾತ್ರಿ ಟೈಮಲ್ಲಿ ಏನು ಮಾಡ್ತೀರಾ ಕಮೆಂಟ್ ಮಾಡಿ. ಏಕೆಂದರೆ ತುಂಬ ಜನ ರೈಸ್ ಐಟಮ್ ತಿನ್ನೋದಿಲ್ಲ ಶಿವರಾತ್ರಿ ಫೆಸ್ಟಿವಲ್. ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ ಎಲ್ಲರೂ. ಡಿನ್ನರ್ಗೆ ಈಗ 2 ಚಪಾತಿ, ಬಜ್ಜಿ, ಹೆಸರು ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ, ಕ್ಯಾರೆಟು, ಕುಕುಂಬರ್, ಕೊರಿಯಂಡರ್ ಇಷ್ಟು ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ದು. ಇದೊಂದು ಸ್ವಲ್ಪ ಸಾಂಬಾರು. ಇವತ್ತಿನ ಡಿನ್ನರ್ ಹೆಲ್ತಿ ಡಿನ್ನರ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬಜ್ಜಿ ಇದೆ. ಎಸ್, ಇವಾಗ ಡಿನ್ನರ್ ಮಾಡಿ ನಾವು ಹೊರಡಬೇಕು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಐ ಹೋಪ್ ಎವ್ರಿವನ್ ಲೈಕ್ ದಿಸ್ ವಿಡಿಯೋ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಶಿವರಾತ್ರಿ. ಮುಗಿತಾನೆ ಹೋಯ್ತು. ಏನು ನಾಳೆ ಅಪ್ಲೋಡ್ ಮಾಡ್ತೀನಿ. ಹ್ಯಾಪಿ ಶಿವರಾತ್ರಿ ಟು ಆಲ್ ಫ್ರೆಂಡ್ಸ್. ಎಸ್, ಬಾಯ್ ಗಾಯ್ಸ್, ಬಾಯ್ ಬಾಯ್ ಬಾಯ್. ಹೇಳು ಬಾಯ್ ಬಾಯ್.